ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಬಿಜೆಪಿ ನಗರ ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ಅವರ ಸೂಚನೆ ಮೇರೆಗೆ ಬಿಜೆಪಿ ಮುಳಬಾಗಿಲು ನಗರದ ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆ ನಡೆದಿದ್ದು, ಅಧ್ಯಕ್ಷರಾಗಿ ಬಾಬು ಅವರು ಆಯ್ಕೆಯಾಗಿದ್ದಾರೆ. ಉಳಿದಂತೆ ನೂತನ ಪದಾಧಿಕಾರಿಗಳ ಬಗ್ಗೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರುಗಳು ತಿಳಿಸಿ, ಮುಳಬಾಗಿಲು ತಾಲೂಕಿನಲ್ಲಿ ಬಿಜೆಪಿಯನ್ನು ಬಲಿಷ್ಠವಾಗಿ ಕಟ್ಟಲು ನೂತನ ಪದಾಧಿಕಾರಿಗಳು ಶ್ರಮಿಸಲಿ ಅಂತ ಹಾರೈಸಿದರು. ಕೋಲಾರ ಜಿಲ್ಲೆಯ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ತೇಜಸ್ ರಾಜ್, ಮುಳಬಾಗಿಲು ಬಿಜೆಪಿ ನಗರ ಘಟಕದ ನಿಕಟಪೂರ್ವ ಅಧ್ಯಕ್ಷ ಕಾಪರ್ತಿ ಅಮರ್, ನಗರ ಘಟಕದ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಬಾಬು, ಬಿಜೆಪಿ ಮಹಿಳಾ ಮುಖಂಡರಾದ ಗೀತಾ ಅವರು ಹಾಜರಿದ್ದರು. ಬಿಜೆಪಿ ಜಿಲ್ಲಾಧ್ಯಕ್ಷರಾದಂಥ ಓಂ ಶಕ್ತಿ ಚಲಪತಿಯವರ ಸೂಚನೆಯ ಮೇರೆಗೆ ಮುಳಬಾಗಿಲು ಯುವ ಮೋರ್ಚಾ ನಗರ ಘಟಕದ ಪದಾಧಿಕಾರಿಗಳ ಜವಾಬ್ದಾರಿಯನ್ನ ಘೋಷಣೆ ಮಾಡಲಾಗಿದೆ. ಜವಾಬ್ದಾರಿಗಳು ತಗೊಂಡಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ಸಹ ನನ್ನ ವೈಯಕ್ತಿಕವಾಗಿ ಹಾಗೂ ಪಕ್ಷದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಮ್ಮ ಕೇಂದ್ರ ಸರ್ಕಾರದ ಶ್ರೀ ನರೇಂದ್ರ ಮೋದಿಯ ಯೋಜನೆಗಳನ್ನ ಇವತ್ತು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಇವತ್ತು ಯುವ ಮೋರ್ಚಾದ ಪಾತ್ರ ತುಂಬಾ ದೊಡ್ಡದಿದೆ. ಮುಂದಿನ ದಿನಗಳಲ್ಲಿ ಮುಳಬಾಗಿಲು ನಗರದಲ್ಲಿ ಪ್ರತಿಯೊಂದು ಬೂತ್ ಮಟ್ಟದಲ್ಲೂ ಸಹ ನಮ್ಮ ಯುವ ಮೋರ್ಚಾ ಕೆಲಸ ಮಾಡ್ತದೆ. ಮುಂದಿನ ದಿನಗಳಲ್ಲಿ ನಾವು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಪ್ರತಿಯೊಂದು ಬಡ ಸಾಮಾನ್ಯ ಮನೆಗೂ ಸಹ ತಲುಪಿಸಿ ಯೋಜನೆಗಳನ್ನ ತಲುಪಿಸೋದ್ರಲ್ಲಿ ನಮ್ಮ ಪಾತ್ರ ತುಂಬಾ ಮುಖ್ಯವಾಗಿರ್ತದೆ. ಇವತ್ತು ನಾವು ನೋಡ್ತಾ ಇರ್ಬೋದು, ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ಪಂಚ ಯೋಜನೆಗಳನ್ನ ಜಾರಿಗೆ ತಂತು, ನಮ್ಮ ಯುವಕರನ್ನ ಒಂದು ದಾರಿ ತಪ್ಪಿಸುವಲ್ಲಿ ಒಂದು ನಿಧಿ ಕಾಯ್ದೆಯನ್ನು ಏನು ಮಾಡ್ತು ಯೋಜನೆ, 3 ವರ್ಷ ಆದ್ರೂ ಸಹ ಇವತ್ತು ಯುವಕರಿಗೆ 1,500 ರೂಪಾಯಿ ಯೋಜನೆ ಇವತ್ತು ಸಹ ಅನುಷ್ಠಾನಕ್ಕೆ ತರಕ್ಕಾಗ್ಲಿಲ್ಲ. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಮುಳಬಾಗಿಲು ಯುವ ಮೋರ್ಚಾ ನಗರ ಘಟಕದ ವತಿಯಿಂದ ಜವಾಬ್ದಾರಿ ಘೋಷಣೆ ಮಾಡೋದಕ್ಕೆ ಇವತ್ತು ನಾನು ಬಂದಿದ್ದೀನಿ. ಈ ಒಂದು ಜವಾಬ್ದಾರಿಯನ್ನ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಓಂ ಶಕ್ತಿ ಚಲಪತಿ ಅಣ್ಣನವರ ಮಾರ್ಗದರ್ಶನದಲ್ಲಿ ಇವತ್ತು ಈ ಪದಾಧಿಕಾರಿಗಳ ಘೋಷಣೆಯನ್ನು ಮಾಡ್ತಾ ಇದ್ದೀರಿ. ಇವತ್ತು ಪದಾಧಿಕಾರಿಗಳ ಘೋಷಣೆಯ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಿಕಟಪೂರ್ವ ನಗರ ಅಧ್ಯಕ್ಷರಾದಂತಹ ನಮ್ಮ ಅಮರಣ್ಣವರೇ, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಮ್ಮ ಮೈಕ್ ಶಂಕರಣ್ಣವರೇ, ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಒಂದು ಪದಾಧಿಕಾರಿಗಳ ಘೋಷಣೆಯ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ನಮ್ಮ ಸ್ನೇಹಿತ ನೆಚ್ಚಿನ ಯುವ ಮೋರ್ಚಾ ಅಧ್ಯಕ್ಷರಾದ ಬಾಬು ಅವರೇ, ಇವತ್ತು ಮುಳಬಾಗಿಲು ನಗರದಲ್ಲಿ ಪದಾಧಿಕಾರಿಗಳು ಘೋಷಣೆ ಮಾಡ್ತಾ ಇದ್ದೀರಿ. ಇವತ್ತು ಎಷ್ಟು ಜನ ಪದಾಧಿಕಾರಿಗಳು ಇವತ್ತು ಜವಾಬ್ದಾರಿ ತಗೊಳ್ತಾ ಇದ್ದೀರಿ, ತಮ್ಗೊಂದು ಗೊತ್ತಿರಲಿ, ನಾನು ಒಬ್ಬ ಯುವ ಮೋರ್ಚಾ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ಪ್ರಾರಂಭ ಮಾಡಿದ್ದು. ಇದು ನನ್ನ 12ನೇ ವರ್ಷದ ಜವಾಬ್ದಾರಿ. ಜಿಲ್ಲಾಧ್ಯಕ್ಷರಾಗಿ, ಒಬ್ಬ ಕಾರ್ಯದರ್ಶಿಯಾಗಿ, ಒಬ್ಬ ತಾಲೂಕು ಉಪಾಧ್ಯಕ್ಷನಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲಾ ಉಪಾಧ್ಯಕ್ಷನಾಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲಾ ಅಧ್ಯಕ್ಷನಾಗಿ ಇವತ್ತು ಜವಾಬ್ದಾರಿ ವಹಿಸ್ಕೊಂತ ಇದ್ದೀನಿ. ನಮ್ಮ ಪಕ್ಷದಲ್ಲಿ ಯಾರೊಬ್ಬ ಸಾಮಾನ್ಯ ಕಾರ್ಯಕರ್ತನು ಸಹ ಒಂದು ಒಳ್ಳೆ ಮಟ್ಟಕ್ಕೆ ಬೆಳಿಬೇಕನ್ನೋದಕ್ಕೆ ಉದಾಹರಣೆಯಾಗಿ ಜವಾಬ್ದಾರಿ ಇವತ್ತು ಇಲ್ಲಿರುವಂತ ಕಾರ್ಯದರ್ಶಿನೂ ಕೂಡ ನಾಳೆ ಒಬ್ಬ ಜಿಲ್ಲಾಧ್ಯಕ್ಷನಾಗ್ಬೋದು, ಇನ್ನೊಬ್ಬ ರಾಜ್ಯಾಧ್ಯಕ್ಷರಾಗ್ಬೋದು. ಆ ಮಟ್ಟಕ್ಕಲ್ಲೂ ಸಹ ಅವಕಾಶಗಳು ಸಿಗುವಂತ ಒಂದೇ ಒಂದು ಪಾರ್ಟಿ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಇವತ್ತೇನು ಜವಾಬ್ದಾರಿ ತಗೊಳ್ತಾ ಇದ್ದೀರಿ, ನೀವೆಲ್ಲರೂ ಸಹ ನಾನು ಹೆಸರುಗಳು ಘೋಷಣೆ ಮಾಡ್ತೀನಿ, ನೀವೆಲ್ಲರೂ ಸಹ ಚಾಚು ಕಟ್ಟಾಗಿ ಇವತ್ತು ನಿಮ್ಮ ಅಧ್ಯಕ್ಷರು ಏನು ಸೂಚನೆ ಮಾಡ್ತಾರೆ, ಬಾಬು ಅವರ ಸೂಚನೆ ಮೇರೆಗೆ ಎಲ್ಲಾ ಕಾರ್ಯಕ್ರಮಗಳನ್ನು ಸಹ ನೀವು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿರಿ ಮುಳಬಾಗಿಲು ನಗರದಲ್ಲಿ. ಮತ್ತೆ ಅದೇ ರೀತಿ ಬಿಜೆಪಿ ಯುವ ಮೋರ್ಚಾ ಅಂತ ಹೇಳಿದ್ರೆ ಕೆಲಸ ಜಾಸ್ತಿ ಇರುತ್ತೆ. ಬೇರೆ ಪಾರ್ಟಿಗಳ ತರ ಎಲೆಕ್ಷನ್ ಬಂದಾಗ ಕೆಲಸ ಮಾಡೋ ತರ ಬಿಜೆಪಿ ಯುವ ಮೋರ್ಚಾದಲ್ಲಿ ಇರಲ್ಲ. ಇಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಿರುತ್ತೆ. ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರ ಜಯಂತಿ ಇರುತ್ತೆ, ಪಕ್ಷ ಸ್ಥಾಪನೆ ಜಯಂತಿ ಇರುತ್ತೆ, ಸ್ಥಾಪಕರುಗಳ ಜಯಂತಿ ಇರುತ್ತೆ, ಒಂದು ಹೋರಾಟ ಇರುತ್ತೆ, ಒಂದು ಪರಿಸರ ದಿನಾಚರಣೆ ಇರುತ್ತೆ, ರಕ್ತದಾನ ಶಿಬಿರಗಳಿರುತ್ತೆ. ಎಲ್ಲ ಹಲವಾರು ಕಾರ್ಯಕ್ರಮಗಳನ್ನು ಸಹ ನೀವು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಜವಾಬ್ದಾರಿ ತಗೊಳ್ಳೋರು ಇದೊಂದು ನಿಮ್ ಗಮನದಲ್ಲಿರ್ಬೇಕು. ಜವಾಬ್ದಾರಿ ತಗೊಂಡು ನಾನು ನಾಳೆ ದಿನ ಒಂದು ವಿಸಿಟಿಂಗ್ ಕಾರ್ಡ್ ಮಾಡ್ಕೊಳ್ತೀನಿ ಬರ್ದಿರೋದು ಆ ತರ ಕೆಲಸ ಆಗ್ಬಾರ್ದು. ಎಲ್ಲರೂ ಸಹ ಅಚ್ಚುಕಟ್ಟಾಗಿ ಇಲ್ಲಿ ಜವಾಬ್ದಾರಿ ನಿಭಾಯಿಸಿ ಇಲ್ಲಿ ಮುಂದೆ ಬರುವಂತ ಚುನಾವಣೆಗಳಲ್ಲಿ ಯುವ ಮೋರ್ಚಾ ಸಹಕಾರ ಬಹಳಷ್ಟು ಹೆಚ್ಚಿರುತ್ತೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಕಡೆ ಇದ್ರೆ ಭಾರತೀಯ ಜನತಾ ಪಾರ್ಟಿಗೆ ಒಂದು ಪಿಲ್ಲರ್ ಆಗಿ ಯುವ ಮೋರ್ಚಾ ಇರುತ್ತೆ. ಆ ಒಂದು ಪಿಲ್ಲರ್ ಆಗಿ ನೀವೆಲ್ಲರೂ ಸಹ ಕೆಲಸ ಮಾಡಿ ಅಂತ ಹೇಳ್ತಾ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗಲ್ಲ. ಇವತ್ತು ಜವಾಬ್ದಾರಿ ಘೋಷಣೆ ಮಾಡ್ಬೇಕಂತ ಬಂದಿದ್ದೀನಿ. ಜವಾಬ್ದಾರಿ ಘೋಷಣೆ ಮಾಡ್ತೀನಿ. ಈಗ ಒಬ್ಬೊಬ್ರು ಹೆಸರನ್ನು ಸಹ ಈ ಮಾಧ್ಯಮದ ಮುಖಾಂತರ ಪದಾಧಿಕಾರಿಗಳನ್ನ ಒಂದು ಘೋಷಣೆ ಪ್ರಾರಂಭ ಮಾಡ್ತೀನಿ.
ಮೊದಲನೇದಾಗಿ ಬಾಬು ಅವರು ಒಂದು 5 ತಿಂಗಳ ಹಿಂದೆ ಅಧ್ಯಕ್ಷರಾಗಿದ್ದಾರೆ ನಗರಕ್ಕೆ. ಅವ್ರ ಅಧ್ಯಕ್ಷ ಆದಾಗಿಂದನೂ ಸಹ ನಾವು ಕೊಡೋ ಕಾರ್ಯಕ್ರಮಗಳನ್ನ ಎಲ್ಲಾನು ಸಹ ಅಚ್ಚುಕಟ್ಟಾಗಿ ಮಾಡ್ಕೊಂಡ್ ಬರ್ತಾ ಇದಾರೆ. ಅವರ ಜೊತೆಯಾಗಿ ಒಡನಾಡಿಯಾಗಿ ಸುಕುಮಾರ್ ಅವರು ಪ್ರಧಾನ ಕಾರ್ಯದರ್ಶಿ ಆಗಿ ಘೋಷಣೆ ಮಾಡ್ತಾ ಇದ್ದೀರಿ, ಅವ್ರು ಆಯ್ಕೆ ಆಗಿರ್ತಾರೆ. ಅದೇ ರೀತಿ ಉಪಾಧ್ಯಕ್ಷರುಗಳಾಗಿ ಶಶಾಂಕ್, ಯುವರಾಜ್, ಧನುಷ್ ಇವ್ರುಗಳನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡ್ತಾ ಇದ್ದೀರಿ. ಕಾರ್ಯದರ್ಶಿ ಉಪಾಧ್ಯಕ್ಷ ಬಂದ್ರ ಯುವರಾಜ್, ಧನುಷ್, ಧನುಷ್ ಯಾವ್ದು ಕೊಟ್ಟಿರೋದು ನಿಮ್ಗೆ? ಒಂದೊಂದರದೇ ಕರೀರಿ, ಒಬ್ಬೊಬ್ಬರದೇ ಕರೀರಿ. ಧನುಷ್ 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 ಉಪಾಧ್ಯಕ್ಷರಾಗಿ ಧನುಷ್ ಎಂ. ಕಾರ್ಯದರ್ಶಿಗಳಾಗಿ ಎಲ್ಲರದ್ದು ಕರ್ಬಿಡಿ ಕಾರ್ಯದರ್ಶಿ. ಧನುಷ್ ಎಸ್, ಮತ್ತೆ ಬಾಬು ಆರ್, ರಾಮು ಸಿ, ಕಾರ್ತಿಕ್ ಕೆಪಿ, ಶಿವಪ್ರಕಾಶ್ ಕಾರ್ಯದರ್ಶಿ. ಶಿವಪ್ರಕಾಶ್ ಕಾರ್ಯದರ್ಶಿಯಾಗಿ. ಸೋಷಿಯಲ್ ಮೀಡಿಯಾ ಒಳ್ಳೇದಾಗ್ಲಿ. ವಿಜಯ್ ಮತ್ತೆ ಸಾಮಾಜಿಕ ಜಾಲತಾಣದ ಸಂಚಾಲಕರಾಗಿ ಗಂಗಾಧರ್, ವಿಜಯ್ ಕಾರ್ಯದರ್ಶಿಯಾಗಿ ವಿಜಯ್, ರಾಮು ಕಾರ್ಯಕಾರಿಣಿ ಸದಸ್ಯರು ವಿಜಯನ್ ಕಾರ್ಯದರ್ಶಿ. ಆಯ್ತು, ವಿಜಯ್ ಹೇಳಿದ್ದೀರಿ. ವಿಜಯ್ ಬಂದಿಲ್ಲ. ವಿಜಯ್ ಬಾ ಹಿಂದಕ್ಕೆ ಹೋಗ್ಬಿಟ್ರೆ ಹಂಗೆ ಲೈನ್ ಆಗಿ ನಿಂತ್ಕೊಳ್ರಿ ಹಂಗೆ.